ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಶರಣ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇಂದಿನ ದಿನ ಕೊಗ್ನೂರು ಗ್ರಾಮಕ್ಕೆ ನಾವು ಬಂದಿದ್ದೇವೆ. ವಿಶೇಷತೆ ಏನು ಅಂತಂತಂದರೆ, ಇಲ್ಲೇ ನೀರಲಿಗೆ ನೀರಲಿಗೆ ಉತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ನೆಪದೊಳಗೆ ಹಳ್ಳಿಗಳಿಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಜನಗಳಿಗೆ ಧರ್ಮ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ, ಜೊತೆಗೆ ಪರಿಸರ ಉಳಿಸಿ ದೇಶ ಬೆಳೆಸಿ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗಿಡಗಳನ್ನು ನೆಡುವಂಥದ್ದು. ಬಹುಶಃ ಎಲ್ಲರಿಗೆ ಅನಿಸಿರ್ಬೋದು, ನಾವಿದೇ ಹಾವೇರಿ ತಾಲೂಕು ಅಗಡಿ ಅಕ್ಕಿ ಮಠದ ಸ್ವಾಮೀಜಿಯವರು, ಗುರುಲಿಂಗ ಸ್ವಾಮೀಜಿ ಅಂತ ಕರೀತಾರೆ ನಮ್ಮನ್ನ. ಈಗಿದ್ದಾರ ಬಹುಶಃ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅನ್ನುವ ಹಾಗೆ ಇವತ್ತು ಎಳ್ಳು ಅಮಾವಾಸ್ಯೆ ದಿನ ಸ್ವಾಮಿಗಳು ಶಿವದ ಬಹಳ ಕಷ್ಟ ಅಂತಂದ್ರೊಳಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದೆಲ್ಲ ಪೂಜೆಗೆ ಇದೆಲ್ಲ ಮುಗಿಸ್ಕೊಂಡು ಅಮಾವಾಸ್ಯೆಯ ಮೊದಲನೇ ಹಳ್ಳಿ ಕೊಗ್ನೂರು ಗ್ರಾಮಕ್ಕೆ ನಾವು ಓಡೋಡಿ ಬಂದಿದ್ದೇವೆ. ಇವತ್ತು ತಾವೆಲ್ಲ ಇಲ್ಲಿ ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದೀರಿ. ಈಗಾಗಲೇ ನಮ್ಮ ನೀರ್ಲಿಗೆಯ ಭಜನಾ ಸಂಘದವರು ಬಹಳ ಅದ್ಭುತವಾಗಿ ಭಜನಾ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿ ಇಲ್ಲಿಂದ ಮತ್ತೆ ಮುಂದಿನ ಹಳ್ಳಿಯಾಗಿರ್ತಕ್ಕಂಥ ಕೆರೆಕೊಪ್ಪ ಮತ್ತು ಗೋವಿನಕೊಪ್ಪ ಅಂಕಲಿ ಇವತ್ತು 4 ಹಳ್ಳಿಗಳಿಗೆ ನಮ್ಮ ಪಾದಯಾತ್ರೆ ಹೊರಡ್ತಾ ಇದೆ. ಹೀಗಾಗಿ ಕೊಗ್ನೂರು ಗ್ರಾಮದ ಹಿರಿಯರಿಗೆ ಭಕ್ತಿಪೂರ್ವಕವಾಗಿ ಮೊದಲಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ, ಬಂಧುಗಳೇ, ದೂರದರ್ಶನ ಬಂದು ಧರ್ಮದರ್ಶನ ದೂರ ಆಗ್ತಾ ಇದೆ. ಧರ್ಮದ ಕಾರ್ಯಗಳು ಇವತ್ತು ಹಳ್ಳಿಗಳಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಬರುವಂತಹ ಯುವ ಪೀಳಿಗೆಗೆ ಧರ್ಮ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಪಕ್ಕದ ಊರಾಗಿರುವಂತಹ ನೀರ್ಲಿಗೆ ಗ್ರಾಮ ವಿಶೇಷವಾಗಿ ತಮಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ವ್ಯಾಪ್ತಿಯ 89 ಹಳ್ಳಿಗಳಲ್ಲಿ ನೀರ್ಲಿಗೆ ಉತ್ಸವ ಕಾರ್ಯಕ್ರಮದ ಗ್ರಂಥ ಪೂಜೆಗೆ ನಾವು 21 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ 21 ಹಳ್ಳಿಗಳಲ್ಲಿ ಒಂದು ಹಳ್ಳಿ ಯಾವುದು ಅಂತಂದ್ರೆ ಅದು ಕೊಗ್ನೂರು ಅಂತಕ್ಕಂಥ ಒಂದು ಗ್ರಾಮವನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡಿವಿ. ಆ ಕೊಗ್ನೂರು ಗ್ರಾಮದ ಸದ್ಭಕ್ತರಿಗೆ ಇವತ್ತು ನಾವು ನೀರ್ಲಿಗೆ ವತಿಯಿಂದ ಆಮಂತ್ರಣ ಮಾಡಕ್ ಬಂದೀವಿ. ನಾವು ಏನ್ ಆಮಂತ್ರಣ, ಹೆಂಗ್ ನಿಮ್ ಮನ್ಯಾಗ ಬೀಗರು ಬಿದ್ರು ಸಂಬಂಧಿಕರನ್ನ ಕರಿತೀರಿ ನಾವು ಕಾರ್ಯಕ್ರಮ ಜಾಗ, ಹಾಗೆ ನೀರ್ಲಿಗೆ ಉತ್ಸವದ ಕಾರ್ಯಕ್ರಮದ ಶರಣ ಚರಿತಾಮೃತದ ಪ್ರವಚನ ವೇದಿಕೆ ಇವತ್ತಿನ ದಿನ ಕೊಗ್ನೂರು ಗ್ರಾಮದವರು ಸೇವಾ ಅದ. ಏನ್ ಸೇವಾ ಅಂತಂದ್ರೆ, ನೀವೆಲ್ಲ ಊರಿನ ಹಿರಿಯರು, ನಾವ್ ಹೆಂಗ್ ನಿಮ್ ಊರಿಗೆ ಬಂದಿವಿ ಹಂಗ ಸಾಯಂಕಾಲ 7 ಗಂಟೆ ಒಳಗಾಗಿ ನೀವು ಇವತ್ತು ನೀರ್ಲಿಗೆ ಬರ್ಬೇಕು. ಅಲ್ಲಿ ಭವ್ಯವಾಗಿರುವಂತ ದೊಡ್ಡ ವೇದಿಕೆ ನಿರ್ಮಾಣ ಆಗ್ಯದ. ಆ ವೇದಿಕೆ ಮೇಲೆ ನೀವು ಬಂದು ಅಲ್ಲಿ ಶರಣ ಚರಿತಾಮೃತ ಅನ್ನುವಂತ ಒಂದು ಗ್ರಂಥವನ್ನ ಬಸವಣ್ಣನವರ ಮೂರ್ತಿಯನ್ನ ಪೂಜೆ ಮಾಡ್ಬೇಕು. ಯಾಕೆ ನಿಮ್ಮ ಕೈಯಿಂದ ಪೂಜೆ ಮಾಡಿಸ್ತೀವಿ ಅಂತಂದ್ರ, ಹಿಂದೆಲ್ಲ ಹಿರಿಯರು ಊರಾಗ ಪುರಾಣ ಪ್ರವಚನಗಳನ್ನ ಹಚ್ತಿದ್ರು. ಬರಗಾಲ ಬಂದಾಗ, ದೊಡ್ಡ ದೊಡ್ಡ ರೋಗಗಳು ಬಂದಾಗ, ಊರ ಅಶಾಂತಿ ನೆಲೆಸಿದಾಗ ಪುರಾಣ ಪ್ರವಚನ ಹಚ್ತಿದ್ರು. ಯಾಕಂದ್ರ ಊರಿಗೆ ಮಳೆ ಬೆಳೆ ಆಗ್ಲಿ, ಊರಲ್ಲಿ ನೆಮ್ಮದಿ ಶಾಂತಿ ನೆಲೆಸಲಿ, ಸಮೃದ್ಧಿ ಆಗಲಿ ಅಂತ ಹೇಳಿ. ಆದ್ರೆ ಇವತ್ತು ಪುರಾಣ ಪ್ರವಚನಗಳನ್ನ ಒಂದು ಕಡೆ ಕೂಡಿಸುವಂತ ಕೆಲಸ ನೀರ್ಲಿಗೆ ಉತ್ಸವ ಮಾಡಕ್ಕಾಗ್ತದ.
ಇವತ್ತು ಬಂದು ತಾವು ವೇದಿಕೆ ಮೇಲೆ ಬಂದು ಗ್ರಂಥ ಪೂಜೆಯನ್ನ ಮಾಡಿದ್ರಿ ಅಂತಂದ್ರ ಇವತ್ತಿನ ಗ್ರಂಥ ಪೂಜೆಯ ಪುಣ್ಯ ಅದು ನಿಮ್ಮ ಊರಿಗೆ ಬಂದು ಮುಡುತ್ತದ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಅದಕ್ಕ ಆ ಪುರಾಣದ ಪುಣ್ಯ ಕೇವಲ ನೀರಿಗೆ ಅಷ್ಟ ಮುಟ್ಟುದು ಬೇಡ, ಅದು ಕೊಗಳೂರಿಗೂ ಮುಟ್ಟಬೇಕಂತ ಹೇಳಿ ನಿಮ್ಮ ಕೈಯಿಂದ ಅಲ್ಲಿ ಗ್ರಂಥ ಪೂಜೆಯನ್ನು ಮಾಡಿಸಿ ನಿಮ್ಮೆಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ಯದ. ತಾವು ಬಂದು ಗ್ರಂಥ ಪೂಜೆ ಮಾಡಿ ಅಲ್ಲಿ ಊರಿಂದ ಸನ್ಮಾನವನ್ನು ಸ್ವೀಕರಿಸಿ ಪ್ರಸಾದವನ್ನು ಮಾಡಿ ಹೋಗ್ಬೇಕಂತ ಆಮಂತ್ರಣವನ್ನು ಕೊಡ್ಲಿಕ್ಕೆ ನಾವೇ ಖುದ್ದಾಗಿ ನಿಮ್ಮ ಊರಿಗೆ ಬಂದೀವಿ. ಅದಕ್ಕ ಯಾರು ಟ್ರ್ಯಾಕ್ಟರ್ ಅದಾವು, ಯಾರು ಟಾಟಾ ಎಸಿ ಅದಾವು, ವಾಹನಗಳದಾವು, ಅವಾಗ ಸಾಯಂಕಾಲ 5 ಗಂಟೆಗೆ ಬಸ್ ಸ್ಟ್ಯಾಂಡ್ನಾಗ ತರಬರಿ. ಈ ಊರಾಗೆಲ್ಲ ಡಗ್ರ ಹೊಡೀರಿ. ಎಲ್ಲ ತಾಯಂದ್ರನ್ನ ಶರಣರನ್ನ ಯಾರ್ಯಾರು ಬರ್ತೀನಂತಾರ ಅವ್ರನ್ನೆಲ್ಲ ಕರ್ಕೊಂಡು ಜಾತಿ ಭೇದ ಧರ್ಮ ಪಕ್ಷಗಳಿಲ್ಲದೆ ಒಂದು ಬಸವಣ್ಣನ ಕಾರ್ಯಕ್ಕೆ ನಾನೇನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲ ಕಾಯ ವಾಚ ಮನಸ ಇವತ್ತು ಬಂದು ಗ್ರಂಥ ಪೂಜೆ ಮಾಡಿ ಬಸವಣ್ಣನ ಆಶೀರ್ವಾದ ಪಡ್ಕೊಂಡು ಬಂದಿದ್ದೇ ಆದಲ್ಲಿ ನಿಮ್ಮೂರು ಅಭಿವೃದ್ಧಿ ಆಗ್ತದೆ, ಮಳೆ ಬೆಳೆ ಚೆನ್ನಾಗಿ ಆಗ್ತದ, ಬಸವಣ್ಣನ ಆಶೀರ್ವಾದ ನಿಮ್ಮೂರಿಗೆ ಮುಡ್ತದ ಅನ್ನುವಂಥದ್ದನ್ನ ನಾವೆಲ್ಲ ಭಾವಿಸ್ಕೊಳ್ಬೇಕು. ಜೊತೆಗೆ ನಾವು ಪ್ರತಿ ಊರಿಗೂ ಒಂದೊಂದು ತೆಂಗಿನ ಸಸ್ಯನ ನಡಾಕತ್ತೀವಿ. ಯಾಕೆ ತೆಂಗಿನ ಸಸ್ಯನ ನಡ್ತಾ ಇದ್ದೀವಿ ಅಂತಂದ್ರ ಹಸಿರು ಅಭಿವೃದ್ಧಿಯ ಸಂಕೇತ. ಅಂದ್ರೆ ಕಲ್ಪವೃಕ್ಷ ಅಂತ ಕರೀತಾರೆ ತೆಂಗಿನ ಗಿಡಕ್ಕೆ. ದೇವ್ರ ಗುಡಿಗೆ ಹೋಗೋ ಮುಂದೆ ಕಾಯಿ ಹೊಡಿತೀರಿ, ಕಾಯಿ ಹೊಡಿದು ಕಲ್ಪವೃಕ್ಷ ಕೊಟ್ಟಂತ ಕಾಯಿನ. ಹೀಗಾಗಿ ಕಾಯಿಯ ಗಿಡವನ್ನ ಯಾಕೆ ತಂದು ನಾವು ನಿಮ್ಮ ಊರಾಗ ಹಚ್ಚಾಕತ್ತೀವಿ ಅಂತಂದ್ರ ಹೆಂಗ ತೆಂಗಿನ ಗಿಡ ಹಸಿರಾಗಿ ಅಭಿವೃದ್ಧಿ ಆಗ್ತಾ ಬೆಳೀತಾ ಬೆಳೀತಾ ಫಲವನ್ನ ಕೊಡ್ತದ, ಹಂಗ ಕೊಗನೂರು ಗ್ರಾಮ ಆ ಗಿಡ ಬೆಳೆದಂಗ ಅದು ಕೂಡ ಬೆಳೆದು ಇನ್ನೊಂದು ಊರಿಗೆ ಕಲ್ಪವೃಕ್ಷವಾಗಿ ಕೊಗನೂರು ಗ್ರಾಮ ಬೆಳೀಲಿ, ಇನ್ನೊಬ್ಬರಿಗೆ ನೆರಳಾಗ್ಲಿ. ಈ ಊರ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಊರಿನೊಳಗೆ ಗಿಡವನ್ನ ನೆಡುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಶರಣ ಬಂಧುಗಳೇ, ತಾವೆಲ್ಲ ಇವತ್ತು ನಡೆಯುವಂತ ಶರಣ ಚರಿತಾಮೃತ ಪ್ರವಚನಕ್ಕ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ನಾವು ನಿಮ್ಮ ಊರಿಗೆ ಬಂದು ಕರೆಯಕತ್ತೀವಿ ಅಂದಾಗ ನೀವು ಕೂಡ ನೀರಲಗಿ ಗ್ರಾಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತೀರಿ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. ಮತ್ತ ವಿನೂತನವಾಗಿ ನಿತ್ಯವೂ ಕೂಡ ಅನ್ನ ಪ್ರಸಾದದ ಸೇವೆ ನಡೆಯಕತ್ತದ. ಸಾವಿರಾರು ಜನ ನಿತ್ಯವೂ ಕೂಡ ಪ್ರಸಾದವನ್ನು ಮಾಡಕತ್ತಾರ. ವಿಶೇಷವಾಗಿ ನಾಡಿನ ಶ್ರೇಷ್ಠ ಕಲಾವಿದರು, ಜಗದ್ಗುರುಗಳು, ಸಾಹಿತಿಗಳು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಜನವರಿ 12ನೇ ತಾರೀಕಿನವರೆಗೂ ನಡೆಯುವಂತ ಕಾರ್ಯಕ್ರಮ ಇರೋದ್ರಿಂದ ಇವತ್ತಿನ ದಿನ ಕೊಗನೂರು ಗ್ರಾಮದ ಭಕ್ತರಿಗೆ ಸೇವೆಯನ್ನ ಕೊಡಲಾಗಿದೆ. ಹೀಗಾಗಿ ತಾವು ಈ ಸೇವೆಯನ್ನ ಕಳ್ಕೊಳ್ಬಾರ್ದು. ಎಲ್ಲ ಹಿರಿಯರು, ಯುವಕರು, ತಾಯಂದರು ಕೂಡ್ಕೊಂಡು ತಾವೆಲ್ಲ ಇವತ್ತು ನೀರಲಗಿ ಗ್ರಾಮಕ್ಕೆ ಬಂದು ಗ್ರಂಥ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಮಾಡಿ ಹೋಗಬೇಕು ಅನ್ನುವಂತ ವಿನಂತಿಯನ್ನು ತಮ್ಮೆಲ್ಲರಿಗೆ ಮಾಡ್ತಾ, ಮತ್ತು ವಿಶೇಷವಾಗಿ ಅಲ್ಲಿ 11ನೇ ತಾರೀಕು ಸಹಸ್ರ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಉದ್ದೇಶ ಏನು ಅಂದ್ರೆ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರಲಿ ಎನ್ನುವ ಕಾರಣಕ್ಕಾಗಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ. ಮತ್ತು ಸಾಮೂಹಿಕ ವಿವಾಹ ಅದ. ಯಾರಾದ್ರೂ ಮದುವೆ ಆಗಲಿ ಇಚ್ಛಿಸ್ತಕ್ಕಂಥವ್ರು ಸಾಮೂಹಿಕ ವಿವಾಹಕ್ಕೆ ಹೆಸರನ್ನ ಬರೆಸಬಹುದು. ಜೊತೆಗೆ 555 ಜನ ಶರಣ ದಂಪತಿಗಳಿಗೆ ಸನ್ಮಾನ ಅನ್ನುವಂಥದ್ದು. ಸಾವಿರಾರು ಜನರ ಮಧ್ಯದಲ್ಲಿ ವೇದಿಕೆ ಮೇಲೆ ಗಂಡ ಹೆಂಡತಿ ಕುಂಡ್ರಿಸಿ ನಿಮ್ಮ ದಾಂಪತ್ಯ ಜೀವನ 100 ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಕ್ಕಂತ ಶರಣ ದಂಪತಿ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ಯಾರಾದ್ರೂ ಶರಣ ದಂಪತಿಗಳಾಗಿ ಆಶೀರ್ವಾದವನ್ನ ಸನ್ಮಾನವನ್ನ ಮಾಡಿಸ್ಬೇಕು ಅನ್ಕೊಳ್ಳೋ ಭಕ್ತರು ಕಮಿಟಿಯವ್ರ ಕಡೆ ಹೆಸರನ್ನ ಬರೆಸಿ ಆ ಒಂದು ಶರಣ ದಂಪತಿಗೆ 5,001 ರೂಪಾಯಿ ನಿಗದಿ ಮಾಡಲಾಗ್ಯದ. ಇದ್ದವರು ಅದನ್ನು ಕೊಟ್ಟು ಸನ್ಮಾನವನ್ನ ಸ್ವೀಕರಿಸಬೇಕು ಅನ್ನುವಂತ ವಿನಂತಿ ಮಾಡ್ತಾ, ಮತ್ತೆ ಯಾರಾದ್ರೂ ಪ್ರಸಾದ ಸೇವೆ ನಾವು ಕೂಡ ಮಾಡಿಸ್ತೀವ್ರಿ ಅನ್ನೋರ ಅಂತಕ್ಕಂಥವ್ರಿದ್ರೆ ವೈಯಕ್ತಿಕವಾಗಿ ಹೆಸರನ್ನ ಬರೆಸಿ ಪ್ರಸಾದವನ್ನು ಕೂಡ ಮಾಡಿಸಬಹುದು. ಮತ್ತೆ ಇಲ್ರಿ ಜರ ಊರ್ ವತಿಯಿಂದ ಮಾಡಿಸ್ತೇವ್ರಿ ಅನ್ನೋರು ಇದ್ರಿ ಅಂತಂದ್ರ ಊರ್ ವತಿಯಿಂದಲೂ ಕೂಡ ತಾವು ಪ್ರಸಾದವನ್ನು ಮಾಡಿಸಬಹುದು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ವಿಶೇಷವಾಗಿ ಒಂದು ದಿನದ ಪ್ರಸಾದ ಸೇವೆಯನ್ನು 25,000 ರೂಪಾಯಿ ನಿಗದಿ ಮಾಡಲಾಗಿದೆ. ತಾವು ಪ್ರಸಾದವನ್ನು ಮಾಡಿಸಿ ಕೃತಾರ್ಥರಾಗಬಹುದು. ಹಾಗೆ ವೈಯಕ್ತಿಕವಾಗಿ ಯಾರಾದ್ರೂ ಪ್ರಸಾದವನ್ನು ಮಾಡಿಸೋರಿದ್ರೆ ಪ್ರಸಾದವನ್ನು ಮಾಡಿಸಬಹುದು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ಶರಣ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ, ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂತ ಕಾರ್ಯ ನೀರಲಗಿ ಉತ್ಸವದಲ್ಲಿ ನಡೆಯಕತ್ತದ.
ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಗುರುವಿನ ಕೃಪೆಗೆ ಪಾತ್ರರಾಗಬೇಕು, ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಮತ್ತು ಊರ ವತಿಯಿಂದ ಯಾರಾದ್ರೂ ಮಾತಾಡೋರಿದ್ರ ಮಾತನಾಡಲಿಕ್ಕೆ ಅವಕಾಶ ಅದ, ತಾವು ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಂಡಿರುವಂತ ಕೊಗ್ನೂರು ಗ್ರಾಮ ಅಭಿವೃದ್ಧಿಯಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಈ ಊರು ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಹೇಳಿ ಕರಿಯಮ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ಈ ಒಂದು ತಮಗೆಲ್ಲ ಗೊತ್ತಿರುವ ಕವಿ ಗವಾಯಿಗಳು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಮೂರ್ತಿ ಪ್ರತಿಷ್ಠಾಪನಾ ಅನಾವರಣ ಮತ್ತು ವಚನಾಮೃತ ಶರಣರ ಚರಿತ್ರಾಮೃತ ಅಂತಕ್ಕಂಥ ಪ್ರವಚನವನ್ನ ದಿನನಿತ್ಯ ಡಿಸೆಂಬರ್ 23ರಿಂದ ಜನವರಿ 12ರವರೆಗೆ ನಡೀತಕ್ಕಂಥ ಐವಾತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಕ್ಷೇತ್ರ ಅಕ್ಕಿಮಠ ಅಗಡಿ ಇವರ ದಿವ್ಯ ಸಾರಥ್ಯದಲ್ಲಿ ಜರುಗ್ತಾ ಇದೆ. ಅಂತ ಪೂಜ್ಯರು ನಮ್ಮ ಗ್ರಾಮಕ್ಕೆ ಇಂದು ದಯಮಾಡಿಸಿದ್ದಾರೆ. ಅವರ ಒಂದು ದಯಮಾಡಿಸಿದ್ದು ತಮ್ಮ ನಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ವಿಚಾರವನ್ನು ಕಲ್ಪಿಸಿಕೊಂಡು ಗ್ರಾಮದ ಪರವಾಗಿ ಪೂಜ್ಯರಿಗೆ ಒಂದು ಹೂಮಾಲೆಯನ್ನು ಹಾಕಿ ಶಾಲು ಹೊದಿಸಿ ಅವ್ರನ್ನ ಈ ಗ್ರಾಮದ ವತಿಯಿಂದ ಸನ್ಮಾನವನ್ನು ಗೈಬೇಕಂತ ಹೇಳಿ ನಮ್ಮ ಗ್ರಾಮದ ಹಿರಿಯರಲ್ಲಿ ಯುವಕರಿಗೆ ವಿನಂತಿ ಮಾಡಬೇಕು. ಆ ಕಾರ್ಯಕ್ರಮವನ್ನು ಶಿವಾನಂದ ವೈಮನ್ಯ ಮತ್ತು ಹನುಮಂತ ಪರಮಣ್ಣವರು ಸ್ವಾಮಿಗಳು ಆಲಯ ಸೇವೆ ಮಾಡಬೇಕು.